ಹಲೋ ಎಲ್ರಿಗೂ ನಮಸ್ಕಾರ. ಆಕು ಟಾಕಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆಧಾರದ ಸ್ವಾಗತ. ಈಗ ಇವತ್ತು ಬಂದಿರೋದು ಹೊಸ ವಿಡಿಯೋ ಏನಂದರೆ ಇವತ್ತೊಂದು ಫುಡ್ ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ಯಾವ ಫುಡ್ ವಿಡಿಯೋ ಅಂದರೆ ಈ ಫುಡ್ ಅನ್ನೋದ್ರಿಂದ ಸ್ವೀಟ್ ಡಿಶ್ ಇದು. ನಾಗರ ಪಂಚಮಿ ಟೈಮಲ್ಲಿ ಶೇಂಗಾ ಉಂಡೆ ಅಂತ ಅಂತೇಳಿ ನಾವು. ಹೌದಾ, ಉಂಡೆ ಅಂದರೆ ಲಾಡು, ಶೇಂಗಾ ಲಾಡು. ಸೊ ಅದು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇವಾಗ ನಿಮಗೆ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಪ್ರತಿಯೊಂದು ಮಾಡೋದು ಹೇಗೆ ಅಂತ ನಿಮಗೆ ಇವತ್ತಿನ ವಿಡಿಯೋಲಿ ಹೇಳ್ಕೊಡ್ತೀನಿ. ಓಕೆ, ಇದು ಆ್ಯಕ್ಚುಲಿ ಎಲ್ರಿಗೂ ಇಷ್ಟ ಆಗುತ್ತೆ, ತುಂಬ ಫೇವ್ರೆಟ್ ಸ್ವೀಟ್ ಇದು. ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲೆಲ್ಲ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ, ಫ್ಯಾಕಲ್ಟೀಸಿಗೆಲ್ಲ. ಸೊ ಹಾಗಾಗಿ ಅದನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಬ್ಬ ಸ್ಪೆಷಲ್ ಪರ್ಸನಿಗೋಸ್ಕರ ಮಾಡ್ತಿರೋದು. ಸೊ ಇದು ನಿಮಗೆ ಹಿಂಗೆ ಅಟ್ಟದ್ದು ನಿಮಗೆ ಮಾಡೋದು ಹೇಗೆ ಅಂತಲೇ ಹೇಳ್ಕೊಡ್ತೀನಿ. ಓಕೆ, ಶೇಂಗಾ ಬೀಜದಲ್ಲಿ ಮಾಡೋದು. ಮೊದಲನೇದಾಗಿ ಶೇಂಗಾ ಬೀಜನ ನಾವು ಈಗ ಇಲ್ಲಿ ನೀವು ಇದು ಚೆನ್ನಾಗಿರೋ ಶೇಂಗಾ ಬೀಜ, ಇದು ಸ್ವಲ್ಪ ಹಾಲಾಗಿರೋದು ಶೇಂಗಾ ಬೀಜ ಇಲ್ಲಿ ನೀವು ನೋಡ್ಬೋದು. ಈಗ 2 ಹೋಲಾಗಿರುತ್ತಲ್ವಾ, ಮತ್ತು ಚಿಕ್ಕದಿರುತ್ತಲ್ವ, ಚಿಕ್ಕದೆಲ್ಲ ತೆಗಿಬೇಕು. ಯಾಕೆಂದರೆ ಅದೇನಾಗುತ್ತೆ ಅಂದರೆ ಈಗ ಉರಿಬೇಕಿದ್ದನ್ನು ನಾವೀಗ ಹಂಚಲ್ಲಿ ಉರಿಬೇಕಾದ್ರೆ ಏನಾಗುತ್ತೆ ಅಂದರೆ ಚಿಕ್ಕದಿರೋದೆಲ್ಲ ಏನಾಗುತ್ತೆ, ಸೀದೋಗುತ್ತೆ. ಹಾಗಾಗಿ ಸ್ವಲ್ಪ ಚಿಕ್ಕದೆಲ್ಲ ತೆಗಿಬೇಕು. ಸ್ವಲ್ಪ ಕ್ಲೀನ್ ಇರೋದನ್ನಷ್ಟೇ ಹಾಕೋಬೇಕು ಶೇಂಗಾ ಬೀಜನ. ಓಕೆನಾ? ನೀವು ಆವಾಗಲೇ ಶೇಂಗಾ ಬೀಜವನ್ನು ಯಾವ್ದು ಕೆಟ್ಟದಿರುತ್ತಲ್ವ, ಯಾವುದು ಕೈಪೇಲ್ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕಾದ್ರೆ ನೆಕ್ಸ್ಟ್ ಅದನ್ನು ಉರಿಬೇಕು ಸ್ವಲ್ಪ. ಯಾವುದು ಮರಳಿದೆ ಅಲ್ವಾ, ಮರಳಿಲ್ವಾ ಹೊಯ್ಗೆಯಲ್ಲಿ ಅದನ್ನು ಸ್ವಲ್ಪ ಉರಿಬೇಕು ನೀಟಾಗಿ. ಓಕೆ, ಈಗ ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಕ್ಲೀನಾಗಿ ಉರಿಬೇಕು ಅದನ್ನ. ಶೇಂಗಾ ಬೀಜ ಏನಿದೆ ಅಲ್ವಾ, ಇದಕ್ಕೇನು ಆ್ಯಡ್ ಮಾಡಬಾರ್ದು. ಮತ್ತೆ ಮಸಾಲೆ ಗಿಸಾಲೆ ಏನಾದರೂ ಉಪ್ಪು ಹಾಕ್ಬೇಕಾ ಆ ಥರ ಏನಿಲ್ಲ. ಖಾಲಿ ಶೇಂಗಾ ಬೀಜ ಏನಿದೆ ಅಲ್ವಾ ಅದನ್ನು ನಮಗೆ ಇದು ಮರಳಿದ್ರೆ ಮರಳಲ್ಲಿ ಸ್ವಲ್ಪ ಕ್ಲೀನಾಗಿ ಹುರಿದ್ರೆ ಆಯಿತು. ಮರಳು ಬೇಕಂತಲೇ ಏನಿಲ್ಲ, ಬಟ್ ಸ್ಟಿಲ್ ಇದ್ದರೆ ಒಳ್ಳೆಯದಷ್ಟೇ ಮರಳು. ಇಲ್ಲಾಂದರೆ ನೀವು ಹಂಗೆ ಬೇಕಾದರೂ ಉರಿಬೋದು, ತೊಂದರೆ ಇಲ್ಲ. ಇನ್ನು ನೋಡಿರ್ಬೋದು ಹುರಿದಿರೋದು, ಸೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಅದಾದಮೇಲೆ ಸ್ವಲ್ಪ ಜರಡಿ ಹಿಡಿಬೇಕು. ಆಮೇಲೆ ಏನಾದರೂ ವೇಸ್ಟ್ ಏನಾದರೂ ಇದ್ದರೆ, ಯಾಕೆ ಅಂದರೆ ನೀವು ಮರಳಲ್ಲಿ ಮಾಡಿರ್ತೀರಲ್ವಾ, ಸೊ ಮರಳಲ್ಲಿ ಮಾಡಿದ್ರೆ ಅದನ್ನು ಸೀದಾ ತೊಗೊಂಡು ಇಲ್ಲಿ ಹಾಕಿರ್ತೀರ. ಸೊ ಒಂದು ರೌಂಡು ನೀಟಾಗಿ ಅದನ್ನು ವಾಪಸ್ ಫಿಲ್ಟ್ರ್ ಮಾಡಬೇಕು. ಇದು ಜರಡಿ ಅಂತ ಹೇಳ್ತಾರಲ್ವಾ, ಜರಡಿನ ಮಾಡಿದರೆ ಇದರಲ್ಲಿ ಹೊಯ್ಗೆ ಎಲ್ಲ ಏನು ಇರುತ್ತಲ್ವಾ, ಇನ್ ಕೇಸ್ ನೀವು ಮರಳು ಹಾಕಿ ಏನಾದರೂ ಉರಿತೀರಾ ಅಂದರೆ, ಕಾಯಿಸ್ತೀರಾ ಅಂದರೆ ಅದು ಬಂದಿರುತ್ತೆ. ಸೊ ಅದು ವಾಪಸ್ ತಿನ್ಬೇಕಾದ್ರೆಲ್ಲ ಬಾಯಿಗೆ ಬರುತ್ತೆ. ಹಾಗಾಗಿ ನೀಟಾಗಿ ಅದನ್ನು ಇನ್ನೊಂದು ಸಲ ಫಿಲ್ಟ್ರ್ ಮಾಡಬೇಕು, ಜರಡಿ ಇಡಬೇಕು. ಅವೆಲ್ಲ ಏನು ಮರಳೆಲ್ಲ ಬಂದಿರುತ್ತಲ್ವ ಇನ್ ಕೇಸು, ಅದಕ್ಕೆ ಕ್ಲೀನ್ ಆಗುತ್ತೆ. ಹಾಗಾಗಿ ನೋಡಿ, ನಿಮ್ಗೆ ಯಾಕೆ ನಾವು ಮರಳು ಮಾಡ್ಬೇಕಂತ ಅಂದರೆ, ಮರಳೆಲ್ಲ ಹೊಯ್ಗೆಯಲ್ಲಿ ಸ್ವಲ್ಪ ಹಾಕಿ ಮಾಡ್ಬೇಕಂದ್ರೆ ನಿಮ್ಗೆ ಅದು ಬೇಗ ಸಿಹಿಯಲ್ಲ. ಅದು ನೀಟಾಗಿ ಹುರಿದಿರುತ್ತೆ ಶೇಂಗಾ ಬೀಜ. ನೀವು ಹಂಗೆ ಮಾಡ್ತೀರಾ, ಇದು ಉರಿತೀರಾ ಅಂದರೆ ಸಿಹಿಯೋ ಚಾನ್ಸಸ್ ಇರುತ್ತೆ. ಮೀನ್ಸ್ ಕರಂಚುತ್ತೆ ಅಂತೀವಲ್ವಾ, ಸೊ ಬೇಗ ಕರಂಚಿಸ್ತದೆ ಅದು. ಏನು ನಾವು ಹಂಗೆ ಡೈರೆಕ್ಟ್ ಮಾಡಿದರೆ. ಅದೇ ನಾವು ಮರಳಲ್ಲಿ ಹಾಕಿ ಮಾಡಿದರೆ ಖರ್ಚಲ್ಲ, ಅಷ್ಟು ಬೇಗ ಸಿಹಿಯಲ್ಲ. ಹಾಗಾಗಿ ಮರಳು ಇದ್ದರೆ ಒಳ್ಳೆಯದಂತ. ಸೊ ಅದನ್ನು ಇನ್ನೊಂದು ರೌಂಡು ಇದರಲ್ಲಿ ಮಾಡಿದರೆ ನೋಡ್ಬೋದು ನಿಮಗೆ ಅಡಿಗೆ ಬರೋದು. ನೀಟಾಗಿ ಮಾಡಬೇಕು. ಆಮೇಲೆ ಮಾಡೋಣ, ಆಯಿತಾ? ಗ್ಯಾಪಲ್ಲಿ ನಿಮಗೊಂದು ಗಾದೆ ಕೇಳ್ತೀನಿ, ಆಯಿತಾ? ಆನ್ಸರ್ನ ಕಮೆಂಟ್ ಮಾಡಿ ಏನಂತ. ಹಸಿರು ಹಾಸಿಗೆ ಮೇಲೆ ಮೊಸರು ಚೆಲ್ಲಿದೆ. ಹಸಿರು ಹಾಸಿಗೆ ಮೇಲೆ ಮೊಸರು ಚೆಲ್ಲಿದೆ. ಆನ್ಸರ್ ಗೊತ್ತಿದ್ರೆ ಅದನ್ನ ಕಮೆಂಟ್ ಮಾಡಿ ಏನಂತ. ಓಕೆ, ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಂತ. ಓಕೆ, ಹುರಿದಿರೋದೆಲ್ಲ ಆಯ್ತು. ಈಗ ಅಲ್ಲಿ ಸ್ಟವ್ ಮೇಲೆ ಈಗ ನಾವಾಗಲೇ ತೋರಿಸಿದ್ನಲ್ಲ ದೊಡ್ಡ ಇದಕ್ಕೆ. ಈಗ ನೋಡ್ಬೋದು ನೀವು ಇದರಲ್ಲಿ ಏನಿಲ್ಲ, ಕೆಳಗಡೆ ಕ್ಲೀನ್ ಇದೆ ಅಲ್ವಾ. ಫಸ್ಟ್ ಇಲ್ಲಿಗೆ ಮಾಡಿದರೆ ಇದರಲ್ಲಿ ಇನ್ನೊಂದು ರೌಂಡ್ ನಿಮ್ಗೆ ಈಗ ಚಿಕ್ಕ ಮರಳೆಲ್ಲ ಏನು ಬಂದಿರುತ್ತಲ್ವ ಇದ್ರ ಜೊತೆಗೆ, ಶೇಂಗಾ ಬೀಜ ಜೊತೆಗೆ, ಅದೆಲ್ಲ ಕ್ಲಿಯರ್ ಆಗುತ್ತಂತ. ಈಗ ಅಷ್ಟೇ ಮಾಡೋದು. ನೋಡ್ಬೋದು ನೀವೆಲ್ಲ ಇಲ್ಲೇನಿದೆ ಅಲ್ವಾ, ಚಿಕ್ಕ ಮರಳೆಲ್ಲ ನೋಡಿ ಕೈಯಲ್ಲಿ ಕರೆಕ್ಟ್ ಕಾಣುತ್ತೆ. ಸೊ ಇದೆಲ್ಲ ಕ್ಲೀನ್ ಆಗುತ್ತಂತ ಅಷ್ಟೇ, ಚಿಕ್ಕದೆಲ್ಲ. ನಿಮಗೆ ಫಿಲ್ಟರ್ ಮಾಡಿದ್ಮೇಲೆ, ಜರಡಿ ಹಿಡಿದ ಮೇಲೆ ಇದು ಶೇಂಗಾ ಬೀಜದ ಏನಿದೆ ಅಲ್ವಾ, ಸಿಪ್ಪೆ ತೆಗಿಬೇಕು. ಅದನ್ನು ನೀಟಾಗಿ ಸಿಪ್ಪೆ ತೆಗೆದ ಮೇಲೆ ಮಿಕ್ಸಿ ಮಾಡಬೇಕು ಅದನ್ನ. ಯಾಕೆಂದರೆ ವಿತ್ ನಾವು ಸಿಪ್ಪೆ ಸಮೇತ ಏನಾದರೂ ಮಿಕ್ಸಿ ಮಾಡಿದೆ ಅಂದರೆ ನಮಗೆ ಅದು ಸರಿ ಇದು ಟೇಸ್ಟ್ ಸಿಗಲ್ಲ. ಸೊ ಉಂಡೆ ಮಾಡೋದಲ್ವಾ, ಅದು ಸಿಪ್ಪೆ ಒಂಥರ ಆಗುತ್ತೆ. ಸೊ ಹಾಗಾಗಿ ಉಂಡೆ ಮಾಡಬೇಕಾದ್ರೆ ನಾವು ಸಿಪ್ಪೆ ತೆಗಿಬೇಕಾಗುತ್ತೆ ನೀಟಾಗಿ. ಸಿಪ್ಪೆ ತೆಗೆದು ವಾಪಸ್ ಅದನ್ನ ಕ್ಲೀನ್ ಮಾಡಬೇಕಾಗುತ್ತೆ ಸಿಪ್ಪೆ ಎಲ್ಲ.
ಖಾಲಿ ಶೇಂಗಾ ಬೀಜ ಅಷ್ಟೇ ತೆಗಿಬೇಕು. ಸಿಪ್ಪೆನ ವಾಪಸ್ ರೆಡಿ ಮಾಡಬೇಕಾಗುತ್ತೆ ಇನ್ನೊಂದು ಸಲ. ಸಿಪ್ಪೆ ಎಲ್ಲ ತೆಗಿಬೇಕಂತ ಹೇಳಿದ್ನಲ್ಲ, ಸಿಪ್ಪೆ ಎಲ್ಲ ತೆಗೆದ ಮೇಲೆ ನೀಟಾಗಿ ಅದನ್ನ ಸಿಪ್ಪೆ ಎಲ್ಲ ಬೇರ್ಪಡಿಸ್ಬೇಕು. ಶೇಂಗಾ ಬೀಜ ಇದೆಲ್ಲ ಸಿಪ್ಪೆ ತೆಗೆದ್ಮೇಲೆ ಅದನ್ನ ಕ್ಲೀನಾಗಿ ಕ್ಲೀನ್ ಮಾಡಬೇಕು ಅದನ್ನ. ಓಕೆ, ಈ ರೀತಿ ನೀಟಾಗಿ ಸಿಪ್ಪೆ ನಿಮ್ಗೊಂದು ಕನಲ್ ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ಬೇರ್ಪಡಿಸ್ಬೇಕು ನೀಟಾಗಿ. ಓಕೆನಾ, ನೋಡಿರಲ್ವಾ, ಮೊದಲನೇದಾಗಿ ಶೇಂಗಾ ಬೀಜನ ನೀಟಾಗಿ ಮರಳಲ್ಲಿ ಉರಿಬೇಕು. ಉರಿದಾದ್ಮೇಲೆ ಅದನ್ನ ನೀಟಾಗಿ ಜಲ್ಡಿ ಮಾಡಬೇಕು, ಕ್ಲೀನಾಗಿ ತೆಗಿಬೇಕು. ಅದಾದಮೇಲೆ ಸೆಕೆಂಡ್ ರೌಂಡ್ ಇನ್ನೊಮ್ಮೆ ಅದನ್ನು ಕ್ಲೀನಾಗಿ ಫಿಲ್ಟ್ರ್ ಮಾಡಬೇಕು. ಏನು ಮರಳೇ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಇನ್ನೊಮ್ಮೆ ಫಿಲ್ಟ್ರ್ ಮಾಡಬೇಕು. ಮತ್ತು ಮೂರನೇ ಸ್ಟೆಪ್ಪಲ್ಲಿ ಮಾಡಬೇಕಂದ್ರೆ ಸಿಪ್ಪೆ ಇದು ಶೇಂಗಾ ಬೀಜ ಸಿಪ್ಪೆ ಇರುತ್ತಲ್ವ ಅದನ್ನ ನೀಟಾಗಿ ಸಿಪ್ಪೆ ತೆಗಿಬೇಕು ನಾವು. ಯಾಕೆಂದರೆ ಅದು ನಿಮ್ಗೆ ಯಾವಾಗಲೇ ಅಂದಂಗೆ ಮಿಕ್ಸಿ ಮಾಡ್ತೇವಲ್ಲ ನಾವು, ಮಿಕ್ಸಿ ಮಾಡ್ಬೇಕಾದ್ರೆ ಕ್ಲೀನಾಗಿ ಅದು ಪುಡಿ ಆಗುತ್ತೆ. ಸಿಪ್ಪೆ ಇದೆ ಅಂದರೆ ಅದೊಂಥರ ಕೈ ಥರನೋ, ಅದನ್ನು ಟೇಸ್ಟ್ ಡಿಫ್ರೆಂಟ್ ಬರುತ್ತೆ. ಸೊ ಟೇಸ್ಟ್ ನೀಟಾಗಿ ಇರಬೇಕಂದ್ರೆ ಸಿಪ್ಪೆ ತೆಗಿಲೇಬೇಕಾಗುತ್ತೆ. ಸೊ ಸಿಪ್ಪೆನ ಬೇರ್ಪಡಿಸ್ಬೇಕು ಶೇಂಗಾ ಬೀಜದಿಂದ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅದೇ ಇನ್ನೊಮ್ಮೆ ಜಲ್ಡಿ, ಅದೇನೋ ಜಲ್ಡಿ ಹೇಳ್ತಾರಲ್ಲ, ಕ್ಲೀನಾಗಿ ಅದನ್ನ ಸಿಪ್ಪೆ ಏನಿರುತ್ತೆ ಅದು ಕ್ಲೀನಾಗಿ ಇದು ಮಾಡಿ ವೈಟ್ ಶೇಂಗಾ ಬೀಜ ಇರಬೇಕು. ಆಯಿತಾ, ನೆಕ್ಸ್ಟ್ ಸ್ಟೆಪ್ಪಿಗೆ ನಿಮ್ಗೆ ಹೇಳ್ತೀನಿ ಬನ್ನಿ ಹೇಗೆ ಅಂತ. ಈಗ ಏನು ಮಾಡಬೇಕು, ಈಗ ಪಾನಕ ಬೇಕು ನಮಗೆ. ಓಕೆನಾ, ಉಂಡೆ ಮಾಡೋಕ್ಕೆ ಈಗ ಪಾನಕ ಬೇಕಾಗುತ್ತೆ. ಈಗ ಅಮ್ಮ ಅಲ್ಲಿ ಪಾತ್ರೆ ಹುಡುಕ್ತಿದ್ದಾರೆ, ಅದಕ್ಕೆ ಸೌಂಡ್ ಆಗ್ತಿರೋದು ಅಷ್ಟೆಲ್ಲ. ಓಕೆ, ಸೊ ಈಗೇನು ಬೇಕಂದ್ರೆ ನಿಮಗೆ ಪಾನಕ ಬೇಕು. ಈಗ ಉಂಡೆ ಕಟ್ಟೋಕ್ಕೆ ಪಾನಕ ಯಾವುದೋ ನಿಮಗೆ ಸಕ್ಕರೆ ಪಾನಕ ಅಲ್ಲ, ಬೆಲ್ಲದ ಪಾನಕ ಮಾಡೋದಾಗೆ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ, ನೋಡ್ತಾ ಇರಿ. ಅಂತೆ ಒಂದು 1/4 ಲೋಟ ನೀರು ಹಾಕಬೇಕು. ಓಕೆನಾ, ಪಾತ್ರೆಗೆ ಅಷ್ಟೇ ನೋಡಿ, 1/4 ಲೋಟ. ಅದರಲ್ಲೂ ಸ್ವಲ್ಪ ಉಳಿಸಿದ್ರು. ಅದಕ್ಕೆ ಬೆಲ್ಲ ಹಾಕಬೇಕು. ನನಗೆ ನೀರು ಗೊತ್ತಾಗುತ್ತೆ, ಇಷ್ಟೇ ಇರೋದು ನೀರು, ಸ್ವಲ್ಪ ನೀರು ನೋಡಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ಏನಂತ ನೀವು ಎಷ್ಟು ಹಾಕ್ಬೇಕು. ಬೆಲ್ಲ ಅರ್ಧ kg ಪೂರ್ತಿ ಹಾಕ್ಬೇಕು. 1 kg ಶೇಂಗಾ ಬೀಜಕ್ಕೆ ಅರ್ಧ kg ಬೆಲ್ಲ ಹಾಕಬೇಕು. ಓಕೆನಾ, ನೋಡಿ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿ. ನಿಮ್ಗೆ ಗೊತ್ತಾಗುತ್ತಲ್ಲ, ಸ್ವಲ್ಪ ಜಾಸ್ತಿ ನೀರು ಇರಬಾರ್ದು, ಇಷ್ಟೇ ಸ್ವಲ್ಪ ನೀರು ಆ್ಯಡ್ ಮಾಡಿ. ಇನ್ನು ಸ್ವಲ್ಪ ಕರೆಕ್ಟ್ 1/4 ಲೋಟ ಹಾಕಿದರೆ ಸರಿಯಾಗುತ್ತೆ. ಆವಾಗಲೇ ಅಮ್ಮ ಏನು ಮಾಡಿದ್ರು ಅಂದರೆ 1/4 ಲೋಟ ನಿಮಗೆ ತೋರ್ಸಕ್ಕಂತ ವಾಪಸ್ ಸ್ವಲ್ಪ ಉಳಿಸ್ಬಿಟ್ರು ಅದರಲ್ಲಿ, ಅದಕ್ಕೆ ಈಗ ವಾಪಸ್ ಹಾಕಿದ್ರು ನೀರು. ನೋಡಿ, ಇದು ಪಾನಕ, ಇದು ಬೆಲ್ಲ ಏನೆಲ್ಲ ಇದೆ ಅಲ್ವಾ, ಈ ಬೆಲ್ಲ ಎಲ್ಲ ಕರಗಿ ಪಾನಕ ಆಗೋ ಅಷ್ಟರಲ್ಲಿ ನಾವೇನು ಮಾಡೋಣ ಅಂದರೆ ಶೇಂಗಾ ಬೀಜ ಇದೆ ಅಲ್ವಾ, ಶೇಂಗಾ ಬೀಜನ ಮಿಕ್ಸಿ ಮಾಡಿ ಪುಡಿ ಮಾಡೋಣ. ಓಕೆನಾ, ಅಷ್ಟೊತ್ತಿಗೆ ಪಾನಕ ಇದಾಗುತ್ತೆ ನಮಗೆ. ಲೋ ಫ್ಲೇಮ್ ಇಡ್ಬೇಕಲ್ಲ, ಎಸ್, ಲೋ ಫ್ಲೇಮಲ್ಲೇ ಪಾನಕ ಮಾಡಬೇಕು. ಬನ್ನಿ ಅಷ್ಟರಲ್ಲಿ ನಾವು ಮಿಕ್ಸಿ ಮಾಡೋಣ. ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಪುಟಾಣಿ ಕಡಲೆ, ಚಟ್ನಿ ಕಡಲೆ ಅಂತ ಹೇಳ್ತೀವಲ್ವಾ, ಫಸ್ಟ್ ಇದನ್ನು ನಾವು ಪುಡಿ ಮಾಡಿ ಇಡಬೇಕು. ಯಾಕೆ ಇದು ಸ್ವಲ್ಪ ಗಟ್ಟಿ ಅಲ್ವಾ ಇದು ಕಡಲೆ ಬೀಜ ಅಂದರೆ ಇಟ್ಟು. ಆ್ಯಕ್ಚುಲಿ ಶೇಂಗಾ ಬೀಜ ನಿಮಗೆ ಫುಲ್ಲು ನೋಡಿ, ಶೇಂಗಾ ಬೀಜ ಏನಂದರೆ ನಿಮಗೆ ಫುಲ್ಲು ಸಾಫ್ಟ್ ಆಗಿರುತ್ತೆ. ಅದು ಪಾನಕೆಲ್ಲ ಹಾಕ್ಬೇಕು. ಸ್ವಲ್ಪ ಆದ್ರೂ ಗಟ್ಟಿ ಇರಬೇಕಂದ್ರೆ ಕಡಲೆ ಬೀಜ ಇದೆ ಅಲ್ವಾ, ಚಟ್ನಿ ಕಡಲೆ, ರೌಂಡ್ ಉಂಡೆ ಕಟ್ಟಬೇಕಾದ್ರೆ ಸುಲಭ ಆಗುತ್ತೆ. ಅದು ಸ್ವಲ್ಪ ಕಡಲೆ ಪುಡಿ ಇದ್ರೆ. ಖಾಲಿ ಶೇಂಗಾ ಬೀಜದಲ್ಲೇ ಉಂಡೆ ಕಟ್ತೀವಿ ಅಂದ್ರೆ ಅದರಲ್ಲೇ ಕಟ್ಬಾರ್ದು, ಸ್ಟಿಲ್ ಅದು ನಮ್ಗೆ ಶೇಪಿಗೆ ಬರಲ್ಲ. ಸ್ವಲ್ಪ ಆದ್ರೂ ಗಟ್ಟಿ ಇರಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ಚಟ್ನಿ ಕಡಲೆ ಏನಿದೆ ಅದನ್ನು ಸ್ವಲ್ಪ ನಾವು ಪುಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಓಕೆನಾ, ಲೈಕ್ ನಾವೀಗ ಏನೋ ಗ್ರೇವಿ ಎಲ್ಲ ಮಾಡ್ತೀವಿ, ಸ್ವಲ್ಪ ಥಿಕ್ನೆಸ್ ಬೇಕಾದರೆ ನಮ್ಮದು ಕಾರ್ನ್ಫ್ಲವರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ತೀವಲ್ಲ, ಥಿಕ್ನೆಸ್ ಬರುತ್ತೆ. ತಪ್ಪ ಅಲ್ಲ, ಸಿಮಿಲರ್ ಹಂಗೆ. A few moments later. ಈ ಕಡಲೆ ಪುಡಿ ಏನಿದೆ ಅಲ್ವಾ ಈಗ ಮಿಕ್ಸಿ ಮಾಡಿರೋದು, ಅದನ್ನು ಅದನ್ನು ಸ್ವಲ್ಪ ಇದು ಫಿಲ್ಟರ್ ಮಾಡ್ಕೋಬೇಕಾಯ್ತಾ, ಜರಡಿ ಹಿಡಿಬೇಕು. ಈ ಕಡೆ ಇದು ಆಗ್ತಿದೆ, ಈ ಕಡೆ ನಮಗೆ ಪಾನಕನೂ ರೆಡಿ ಆಗ್ತಾ ಇದೆ. ನೋಡ್ತಿರ್ಬೋದು. ಇದು ಬೇಡ ನೋಡಿ, ಆ್ಯಕ್ಚುಲಿ ಕಲ್ಲಿಗಿಲ್ಲ ಏನಲ್ಲಂತೆ, ಇದಂತೆ ಪುಡಿ. ಈಗ ನಿಮ್ಗೆ ಏನಿರುತ್ತಲ್ವಾ ಮಿಕ್ಸಿ ಮಾಡಿದ್ರೆ ಇದೆಲ್ಲ ಇರುತ್ತಂತೆ, ದಪ್ಪ ಇದೆ ನೋಡಿ, ತೋರ ಇದೆ. ಸೊ ಇದೆಲ್ಲ ವೇಸ್ಟ್ ಅಂತೆ. ಹಾಗಾಗಿ ಇದನ್ನು ತೆಗಿಯೋಕ್ಕೋಸ್ಕರ ನಾವು ಮಿಕ್ಸಿ ಅಲ್ಲ ಫಿಲ್ಟರ್ ಮಾಡಬೇಕು. ಮಿಕ್ಸಿ ಮಾಡಿದ್ಮೇಲೆ ಕೊಬ್ಬರಿ ಚಟ್ನಿ ಮಾಡುವಾಗ ವೇಸ್ಟ್ ಅಲ್ಲ ಅಂತ ಇದು. ನಾವೀಗ ಚಟ್ನಿ ಮಾಡ್ತೇವಲ್ಲ ದೋಸೆ ಮಾಡಬೇಕಾದ್ರೆ, ಅದಕ್ಕೆ ಇದನ್ನು ಯೂಸ್ ಮಾಡ್ಬೋದು ನಾವು ಚಟ್ನಿಗೆ ಮಿಕ್ಸಿ ಮಾಡಬೇಕಾದ್ರೆ. ಮತ್ತು ಎಲ್ರದ್ದು ಹೇಗಾಗ್ತಿದೆ ಹೊಸ ವರ್ಷ 2026 ರೆಸಲ್ಯೂಷನ್ ಎಲ್ಲ ಫಾಲೋ ಮಾಡ್ತಾ ಇದ್ದೀರಾ? ಏನಾದರೂ ರೆಸಲ್ಯೂಷನ್ ತೊಗೊಂಡಿದ್ದೀರಾ ಕಮೆಂಟ್ ಮಾಡಿ ನಿಮ್ಮ ರೆಸಲ್ಯೂಷನ್ನ. ಸೊ ಹಾಗೆ ಫಾಲೋ ಮಾಡ್ತೀರಾ ಅಂತಲೂ ಹೇಳಿ ಆಯಿತಾ. ಶೇಂಗಾ ಬೀಜ ಏನಿದೆ ಅಲ್ಲ ಅದನ್ನು ಮಿಕ್ಸಿ ಮಾಡೋಣ ಆಯಿತಾ.
ಅರ್ಧ ಅರ್ಧ ಹಾಕ್ಕೊಂಡು ಮಿಕ್ಸಿ ಮಾಡೋಣ. ನೋಡಿ ಆಯ್ತು, ಇಷ್ಟೇ. ಫುಲ್ಲು ಪುಡಿ ಮಾಡಬಾರ್ದು. ಶೇಂಗಾ ಬೀಜ ಏನಿದೆ ಅಲ್ವಾ, ಇಲ್ಲಿ ಪ್ರೇಮಕ್ಕ ನೋಡಿ, ಫುಲ್ ಮಿಕ್ಸಿ ಮಾಡಬಾರ್ದು. ಸ್ವಲ್ಪ ನಮಗೆ ಕಾಲು ಸಿಗ್ಬೇಕು ನೋಡಿ, ಇಲ್ಲಿ ಒಂದು ಸಿಕ್ತಲ್ವಾ, ಸೊ ಈ ರೀತಿ ಇರಬೇಕು. ಈ ರೀತಿ ಇದ್ರೆ ಏನಾಗುತ್ತೆ, ನಮಗೆ ತಿನ್ಬೇಕಾದ್ರೆ ಟೇಸ್ಟ್ ಸಿಗುತ್ತೆ. ಕಂಪ್ಲೀಟ್ ಪುಡಿ ಮಾಡ್ಕೋಬಾರ್ದು, ಓಕೆನಾ? ಕಾಣ್ತಿದೆ ಅಲ್ವಾ, ಈ ರೀತಿ ಇರಬೇಕು. ಹಿಂಗೆ ಶೇಂಗಾ ಬೀಜ ಎಲ್ಲ ಈ ರೀತಿ ಇರಬೇಕು. ಕಂಪ್ಲೀಟ್ ಇದನ್ನ ನಾವು ಪುಡಿ ಮಾಡ್ಕೋಬಾರ್ದು, ಓಕೆ? ಎಲ್ಲ ನೀರು ಹಾಕಿದವಲ್ಲ, ಅದೇ ಆ್ಯಕ್ಚುಲಿ ಜಾಸ್ತಿ ಆಯ್ತಂತೆ. ಇಲ್ಲಂತೆ ಸರಿ ಆಯ್ತಂತೆ. ಆ ಥರ ಅನಿಸ್ತಂತೆ ಅವರಿಗೆ. ಇನ್ನು ಬೆಲ್ಲ ಇದೆಯಲ್ಲ, ಕರಗಿದ್ರೆ ಸರಿ ಆಗ್ಬೋದಂತೆ. ನೋಡಿ ಈಗ ಹಾಕಿದ್ರಲ್ವಾ, ನೋಡಿ ಈಗ ಆಯ್ತು, ಇಷ್ಟೇ ಮುಗೀತು, ಇಷ್ಟೇ. ನೋಡಿ ಈ ಕಡೆ ಇಲ್ಲಿ ಪಾನ್ಕಾನು ಆಗ್ತಾ ಇದೆ. ನಿಮಗೆ ಪಾನ್ಕ ಇದು ರೆಡಿ ಆಗಿದೆಯಾ ಇಲ್ವಾ ಅಂತ ನಿಮಗೆ ಟೆಸ್ಟ್ ಮಾಡೋದು ಹೇಗೆ ಅಂತ ಗೊತ್ತಾ? ಈಗ ಹೇಳ್ಕೊಡ್ತಾರೆ ನೋಡಿ ಪ್ರೇಮಕ್ಕ ಅವರು. ಪಾನ್ಕ ಆಗಿದೆ ಇಲ್ಲ ಅಂತ ಟೆಸ್ಟ್ ಮಾಡೋದು ಹೇಗಂದ್ರೆ, ಹೇಗೆ ಪ್ರೇಮಕ್ಕ, ನೀರಿದೆ ಅಲ್ವಾ, ಹೀಗೆ ಹಾಕಿ ನೋಡಬೇಕು. ಈಗ ಹಾಕಿ ನೋಡಬೇಕು. ಆಗಿದೆ ಈಗ? ಆಗಿದೆ. ಪಾನಕ ಆಗಿದೆ ಅಂತ ನೋಡಿ. ನೀರಿಗೆ ಹಾಕಿದ್ಮೇಲೆ ಕೈಗೆ ಇದು ಟಚ್ ಮಾಡಿದ್ರೆ ಉಂಡೆ ಬರ್ಬೇಕಂತೆ. ಸ್ವಲ್ಪ 1-2 ನಿಮಿಷ, ಇನ್ನೊಂದು 1 ನಿಮಿಷ ಬಿಟ್ರೆ ಪರ್ಫೆಕ್ಟ್ ಆಯ್ತಂತೆ ಪಾನಕ. ಸರಿ ಅಲ್ವಾ? ಮೋಸ್ಟ್ಲಿ ನಿಮ್ಗೆ ಅನ್ಸ್ಬೋದು ಇದು ಮಾಡೋದು ಹೇಗೆ ಅನ್ನೋದಕ್ಕಿಂತ ನನ್ನ ಮಾತೇ ಜಾಸ್ತಿ ಆಗ್ತಿದೆ ಅಂತ. ಹಾಗೇನೆ ಇದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಂತ ಸ್ವಲ್ಪ ಕಮ್ಮಿ ಮಾಡೋಣ ಮಾತು. ಅಷ್ಟೊತ್ತಿಗೆ ಇದು ಮಿಕ್ಸ್ ಮಾಡ್ಬೇಕಂತ ನೋಡಿ. ಶೇಂಗಾ ಹುಡಿ ಇದೆ ಅಲ್ವಾ, ಶೇಂಗಾ ಬೀಜದ್ದು ಒಂದು ಪಾತ್ರೆಗೆ ಹಾಕೋಬೇಕು. ನೆಕ್ಸ್ಟ್ ಇದು ಕಡಲೆ ಹುಡಿ, ಆಯಿತಾ? ಚಟ್ನಿ ಕಡಲೆ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಬಿಡು. ಉಂಡೆ ಒಂದೇ ಸಲ ಮಾಡಬಾರ್ದಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಉಂಡೆ ಕಟ್ಟಬೇಕು. ಒಂದೇ ಸಲ ಮಾಡಿದ್ರೆ ಏನಾಗುತ್ತೆ, ಪಾನಕ ಏನಾದ್ರು ಜಾಸ್ತಿ ಗಟ್ಟಿ ಆದರೆ ಕಟ್ಟೋಕ್ಕಾಗಲ್ಲ ಉಂಡೆನ. ಅಂದರೆ ಪಾನಕ ಅದು ಮಿಕ್ಸ್ ಮಾಡಿದ ತಕ್ಷಣ ತುಂಬ ಗಟ್ಟಿ ಆಗುತ್ತಲ್ವಾ, ಕಷ್ಟ ಆಗುತ್ತೆ ಉಂಡೆ ಕಟ್ಟೋಕ್ಕೆ. ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಉಂಡೆ ಕಟ್ಟಬೇಕು. ನೋಡಿ ಪಾನಕ ಆಗಿದೆ ಅಂತೆ. ಎಸ್, ಬೆಲ್ಲ ಎಲ್ಲ ಕರಗಿದೆ, ಪಾನಕನೂ ಆದಂಗಿದೆ. ಎಸ್, ಜದ್ದು ಹುಡಿ ಮತ್ತು ಚಟ್ನಿ ಕಡಲೆ ಹುಡಿ ಹಾಕಿ ಚಂದ ಒಂದು ರೌಂಡ್ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಪಾನಕ ಹಾಕ್ಬೇಕು ಇದಕ್ಕೆ. ಇನ್ನೊಂದು ವಿಷಯ, ಪಾನಕನೂ ಫಿಲ್ಟರ್ ಮಾಡಬೇಕು, ಓಕೆನಾ? ಸೀದಾ ಪಾನಕ ಇದಕ್ಕೆ ಹಾಕೋದಲ್ಲ. ಪಾನಕ ಏನಿದೆ ಅಲ್ವಾ, ಬೆಲ್ಲದ ಪಾಕ ಅದನ್ನು ಫಿಲ್ಟರ್ ಮಾಡಿ ಹಾಕಬೇಕು. ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡಿ, ಓಕೆನಾ? ನೋಡಿ ಈ ರೀತಿ ಉಂಡೆ ತಗೊಂಡು ಯಾವ ಸೈಜ್ ಬೇಕು ಆ ಸೈಜಲ್ಲಿ ಆಯಿತು ತಗೊಳ್ಳಿ. ಬೇಗ ಕಟ್ಟಬೇಕಾಯ್ತಾ? ಇಲ್ಲಾಂದ್ರೆ ಏನಾಗುತ್ತಂದರೆ ಪಾಕ ಗಟ್ಟಿ ಆದರೆ ನಿಮ್ಗೆ ಉಂಡೆ ಮಾಡೋಕ್ಕಾಗಲ್ಲ. ಚಿಕ್ಕ ಉಂಡೆ, ದೊಡ್ಡ ಉಂಡೆ ಬೇಕಂದ್ರೆ ದೊಡ್ಡ ಉಂಡೆ ಕಟ್ಟಿ ಹಾಕ್ಬೋದಾಯ್ತಾ? ನಿಮಗೆ ಪಾನಕ ಏನಾದರೂ ಗಟ್ಟಿ ಆಯ್ತು ಅಂತ ಅಂದರೆ ಮಾಡಬೇಕಾದ್ರೆ ನಿಮಗೆ ಜಾಲರಿ ಒಳಗೆ ಸೋಸಕ್ಕೆ ಆಗ್ತಿಲ್ಲ, ಅಷ್ಟು ಗಟ್ಟಿ ಆಯ್ತು ಅಂತಂದರೆ ಎಷ್ಟು ಇನ್ನೊಮ್ಮೆ ಬಿಸಿ ಮಾಡಿ. ನೀರು ಹಾಕ್ಬೇಕಾ? ಸ್ವಲ್ಪ ನೀರೇನು ಹಾಕೋದು ಬೇಡ, ಅದನ್ನೇ ಬಿಸಿ ಮಾಡಿದರೆ ಅದು ನಿಮಗೆ ವಾಪಸ್ ಇದಾಗುತ್ತೆ. ಪಾನಕ ಗಟ್ಟಿ ಇರೋದು ಏನಾಗುತ್ತೆ, ನೀರಾಗುತ್ತೆ. ನೋಡಿ ಗಟ್ಟಿ ಇತ್ತಲ್ಲ, ನೀರಾಯಿತು. ಆಮೇಲೆ ನೀವು ವಾಪಸ್ ಅದನ್ನ ಜಾಲರಿಲಿ ಇದು ಮಾಡ್ಬೋದು. ಮಾಡಿ ಹಾಕಿ ನೋಡಿ, ಆಫ್ ಮಾಡಿದ್ವಿ. ನೋಡಿ ಈ ರೀತಿ ಆಗಿದೆ ಉಂಡೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು. ನನಗೆ ಸ್ವೀಟ್ ಡಿಶಲ್ಲಿ ಹೋಳಿಗೆ ಫಸ್ಟ್ ಬಂದರೆ ಸೆಕೆಂಡ್ ಇದೆ ನನಗೆ. ಮುಂಚೆಲ್ಲ ಚಿಕನ್ ಇರಬೇಕಾದ್ರೆ ಜೋಬರೆಲ್ಲ ಹಾಕ್ಕೊಂಡು ಹಬ್ಬದ ಟೈಮಲ್ಲಿ ಕ್ರಿಕೆಟ್ ಎಲ್ಲ ಆಡೋಕೆ ಹೋಗ್ತಿದ್ದೆ, ಅಷ್ಟು ಇಷ್ಟ ಆಯ್ತು ನನಗೆ. ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಎಲ್ಲ ಗೊತ್ತಾಯ್ತು ಅನ್ಕೊಳ್ತೀನಿ ಶೇಂಗಾ ಉಂಡೆ ಮಾಡೋದು ಹೇಗಂತ. ಇನ್ ಕೇಸ್ ನಿಮ್ಗೆ ಡೌಟ್ ಇದೆ ಅಂದರೆ ಕಮೆಂಟ್ ಮಾಡಿ, ನೀವು ಕ್ಲಿಯರ್ ಮಾಡ್ತೀನಿ. ಇಲ್ಲ ನಂಗೆ ಮೆಸೇಜ್ ಮಾಡಿ, ನಿಮಗೆಲ್ಲ ಹೇಳ್ಕೊಡ್ತೀನಿ, ಓಕೆನಾ? ಯಾವ ರೀತಿ ಇನ್ ಕೇಸ್ ಡೌಟ್ ಏನಾದಿದ್ರೆ ಕಮೆಂಟ್ ಮಾಡಿ, ಇಲ್ಲ ಕಾಂಟ್ಯಾಕ್ಟ್ ಮಾಡಿ. ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ, ನಿಮಗೆ ಎಕ್ಸ್ಪ್ಲೈನ್ ಮಾಡಿರೋದು ಯಾವ ರೀತಿ ಉಂಡೆ ಮಾಡೋದು ಅಂತಲ್ಲ. ಓಕೆ, ಮನೇಲಿ ಮಾಡ್ಕೊಳ್ಳಿ, ತಿಂದು
ಹೇಗಿದೆ ಅಂತ ವಾಪಸ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ವಿಡಿಯೋನ ಕಮೆಂಟ್ ಮಾಡಿ. ಒಂದ್ಸಲ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಮೇಲೆ ಅರ್ಥ ಇದ್ರೆ ಮಾಡ್ದಾಗೆ ಅಂತ. ಅದಾದ್ಮೇಲೆ ಒಂದ್ಸಲ ಮಾಡ್ಕೊಂಡ್ಬಿಟ್ಟು ತಿಂದ್ಮೇಲೆ ಕಮೆಂಟ್ ಮಾಡಿ ಇನ್ನೊಂದ್ಸಲ ಹೇಗಾಗಿದೆ ಅಂತ, ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟೊತ್ತು ಆಕುಟಾಕಿ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಫಾರ್ ಯುವರ್ ಅಪ್ಕಮಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.